ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನೋಡು, ಜೀವನದಲ್ಲಿ ಬದಲಾವಣೆ ತುಂಬ ಅಗತ್ಯವಿದೆ. ಈ ಬದಲಾವಣೆಗೆ ಸಾಧ್ಯತೆ ಏನೇನು ಬೇಕು ಅದನ್ನು ಮಾಡಿಕೊ. ನಿನಗೆ ಜೊತೆಯಾಗಿ, ನಿನಗೆ ಶಕ್ತಿಯಾಗಿ, ನಿನ್ನ ಬುದ್ಧಿಗೆ ಬುದ್ಧಿಯಾಗಿ ನಾನು ನಿಂತೇ ನಿಲ್ಲುತ್ತೇನೆ. ಹೌದು ಕಂದ. ಹಾಗೆಯೇ ನಿನ್ನ ಮಗುವಿಗೆ ನೀನು ಹೆಸರಿಡಲು ಎಷ್ಟು ಕಾತುರತೆಯಿಂದ ಇದ್ದೀಯೋ, ಎಷ್ಟು ಪ್ರೀತಿಯಿಂದ ಕಾಯ್ತಾ ಇದ್ದೀಯೋ, ನಿಜ ತಾನೇ? ಹಾಗೆಯೇ ಬೇರೆಯವರು ಕೂಡ ಅವರವರ ಮಕ್ಕಳಿಗೆ ಹೆಸರಿಡಲು ಅವರು ಕಾತುರತೆಯಿಂದ ತುಂಬ ಪ್ರೀತಿಯಿಂದ ಕಾಯ್ತಾ ಇದ್ದಾರೆ. ಅವರಿಗೆ ಆ ಅವಕಾಶ ಕೊಡು, ಅವರನ್ನು ನೋಡಿಕೊಳ್ಳಲು ಬಿಡು. ನಿನ್ನ ಮಕ್ಕಳ ಜವಾಬ್ದಾರಿ ನಿನಗೆ ಹೇಗೋ ಅವರಿಗೂ ಕೂಡ ಅವರ ಮಕ್ಕಳ ಜವಾಬ್ದಾರಿ ಇದೆ. ಇದನ್ನು ಅರ್ಥ ಮಾಡಿಕೊ. ಈ ಅರ್ಥದಲ್ಲಿ ಅವರ ಗುಣ ನಡವಳಿಕೆಯನ್ನು ನೋಡಿ ನೀನು ಈ ರೀತಿ ಮಾಡ್ತಾ ಇದ್ದೆ ಅನ್ನೋದು ನನಗೆ ಗೊತ್ತು. ಆದರೆ ಸಮಯ ಹೀಗೆ ಇರೋದಿಲ್ಲ. ಸಮಯ ಬದಲಾಗ್ತಾ ಇರುತ್ತದೆ. ಸಮಯ ಬದಲಾವಣೆ ಆದ ಹಾಗೆ ಮನುಷ್ಯನೂ ಕೂಡ ಬದಲಾಗ್ತಾನೆ. ಇದಕ್ಕೆ ಕಾಲವೇ ಉತ್ತರ ಕೊಡುತ್ತದೆ. ಕಾಲ ಕಾಲಾಯ ತಸ್ಮೈ ನಮಃ. ನಿಜ. ಹಾಗೆಯೇ ಬ್ಯಾಂಕಿನ ವ್ಯವಹಾರ ಸರಳವಾಗಿ ಎಲ್ಲ ಸುರಕ್ಷಿತವಾಗಿ ಆಗುತ್ತದೆ. ಈಗಾಗಲೇ ನಿನ್ನೆ ಬಂದಂಥ ಒಬ್ಬ ಅಧಿಕಾರಿಯಿಂದ ಒಳ್ಳೆಯ ಹೆಸರು ಪಡೆದಿದ್ದೀಯಾ. ಇನ್ನೂ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಕಂದ. ಇಟ್ಟಂಥ ಹೆಜ್ಜೆ ಸರಿಯಾದ ರೀತಿಯಲ್ಲೇ ಇದೆ. ಮತ್ತೊಂದು ಹೆಜ್ಜೆ ಇಡಲು ಪ್ರಾರಂಭ ಮಾಡಿದೀಯಾ. ಅದು ಕೂಡ ತುಂಬ ಆಶೀರ್ವಾದದಿಂದ, ತಂದೆ ತಾಯಿ ಆಶೀರ್ವಾದದಿಂದನೇ ನಡೀತಾ ಇದೆ. ಯೋಚನೆ ಮಾಡಬೇಡ. ಎಲ್ಲ ಕೆಲಸವು ಸರಳವಾಗಿ ನಡೆದು ಹೋಗುತ್ತದೆ. ಹಾಗೆಯೇ ಮಕ್ಕಳ ಬಗ್ಗೆ ಕಾಳಜಿ ಇರಲಿ, ಅವರ ವಿದ್ಯಾಭ್ಯಾಸದ ಬಗ್ಗೆನೂ ಕಾಳಜಿ ಇರಲಿ. ನಿನ್ನ ಕರ್ಮದ ಅನುಸಾರವಾಗಿ ಒಂದೊಂದು ಫಲಗಳು ಆಯಾ ಸಮಯಕ್ಕೆ ಸರಿಯಾಗಿ ಹೊರಗಡೆ ಬರಲೇಬೇಕು. ಯೋಚನೆ ಮಾಡಬೇಡ. ಅತ್ಯಂತ ಶೀಘ್ರದಲ್ಲಿ ಮತ್ತೊಂದು ಕಾರ್ಯ ನಿನ್ನಿಂದ ಆಗಲಿದೆ. ಧರ್ಮ ಕಾರ್ಯವೂ ಆಗ್ತಾಯಿದೆ. ಧರ್ಮದಿಂದ ನಡೆದುಕೋ. ಧರ್ಮ ಬಿಟ್ಟು ಹೋಗಬೇಡ. ಯಾರ ಮನಸ್ಸು ನೋವು ಮಾಡಬೇಡ. ನಿನಗೆ ಮನಸ್ಸು ನೋವು ಆದರೆ ತಡೆದುಕೊಳ್ತೀಯ, ನನ್ನ ಹತ್ರ ಹೇಳಿಕೊಳ್ಳುತ್ತೀಯ. ಆದರೆ ಬೇರೆಯವರು ಹಾಗಲ್ಲ. ಯೋಚನೆ ಮಾಡು. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೆ ಶಿರಡಿಗೆ ಬರಬೇಕೆಂದು ಯೋಚನೆ ಮಾಡಿದ್ದೀಯಾ. ಬಾ, ನಿನಗಾಗಿ ಕಾಯ್ತಾ ಇದ್ದೇನೆ. ಹಾಗೆಯೇ ಮಂದಿರಕ್ಕೆ ಬಂದು ತುಂಬ ದಿನ ಆಗಿದೆ ಕಂದ. ದೂತ್ ಬೇಡ ತರ್ತೀನಿ ಅಂತ ಹೇಳಿದ್ದೀಯ. ನೋಡು, ಸಾಧ್ಯವಾದರೆ ತೆಗೆದುಕೊಂಡು ಬಾ. ಆದರೆ ನೀವು ಮಾಡುವಂಥ ಅಡಿಗೆಯಲ್ಲಿ ಅಮೃತ ಇದೆ. ನೀವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಇದೆ. ಮುಂದುವರಿಸು.